ಕಾದು ನೋಡುವ ತಂತ್ರಕ್ಕೆ ಮುಂದಾದ ರಾಜ್ಯ ಸರ್ಕಾರ ಗವರ್ನರ್ ಸದನಕ್ಕೆ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಇವತ್ತು ಜಂಟಿ ಅಧಿವೇಶನ ಇದೆ. ಜಂಟಿ ಅಧಿವೇಶನದಲ್ಲಿ ಗವರ್ನರ್ ಅವರು ಭಾಷಣವನ್ನ ಆರಂಭ ಮಾಡಬೇಕು. ಆನಂತರವಾಗಿ ಅಧಿವೇಶನ ಆರಂಭ ಆಗುತ್ತೆ. ಬಟ್ ಸಂಘರ್ಷ ಆಗ್ತಾ ಇದೆ ಗವರ್ನರ್ ಮತ್ತು ರಾಜ್ಯ ಸರ್ಕಾರದ ನಡುವೆ. ಇವತ್ತು ಬೆಳಗ್ಗೆ 11:15 ಕಾದು ನೋಡಲು ತೀರ್ಮಾನವನ್ನ ಮಾಡ್ತಿದ್ದಾರೆ. ಎರಡು ಪ್ರಮುಖ ಅಂಶಗಳ ಮೇಲೆ ನಿರ್ದೇಶನ ನೀಡುವಂತೆ ಅರ್ಜಿಯನ್ನು ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ದೆಹಲಿಯಲ್ಲಿ ಇರುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನ ರಾಜ್ಯಪಾಲರು ಓದಬೇಕು. ರಾಜ್ಯಪಾಲರು ಸಾಂವಿಧಾನಿಕವಾಗಿ ಇರುವಂತಹ ಕರ್ತವ್ಯವನ್ನ ಪಾಲಿಸಬೇಕು. ಅವರು ಜಂಟಿ ಅಧಿವೇಶನ ಆರಂಭಕ್ಕೂ ಮುನ್ನ ರಾಜ್ಯಪಾಲರು ಯಾವಾಗಲೂ ಕೂಡ ಭಾಷಣವನ್ನ ಮಾಡ್ತಾರೆ. ಆನಂತರವಾಗಿ ಅಧಿವೇಶನ ಆರಂಭ ಆಗುತ್ತೆ. ಇದು ನಿಯಮ. ಇದು ಸಾಂವಿಧಾನಿಕವಾಗಿ ಇರುವಂತಹ ಕರ್ತವ್ಯ ಅಥವಾ ನಿಯಮ. ಸೊ ಆ ಒಂದು ಕಾರಣವಾಗಿ ಇವತ್ತು ಗವರ್ನರ್ ಅವರು ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕಾಯ್ತಾ ಇದೆ. ಕೆಲವೊಂದಿಷ್ಟು ಅಂಶಗಳನ್ನು ನಾನು ಓದೋದಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಇನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣವನ್ನ ಓದಲೇಬೇಕು ಅನ್ನುವಂತಹ ವಾದ. ರಾಜ್ಯಪಾಲರು ಒಪ್ಪದೇ ಇದ್ದಲ್ಲಿ ತುರ್ತು ಸಚಿವ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ. ಕೆಲ ಕಾಲ ವಿಶೇಷ ಅಧಿವೇಶನವನ್ನ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳಿ ಒತ್ತಾಯಿಸಿ ನಿರ್ಣಯವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಗವರ್ನರ್ ನಡೆ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ರಾಜ್ಯಪಾಲರ ವಿರುದ್ಧವಾಗಿ ಕಾನೂನಾತ್ಮಕ ಹೋರಾಟವನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಜ್ಯಪಾಲರು ಏನಾದರೂ ಒಪ್ಕೊಳ್ಳದೆ ಇದ್ದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಲಿಕ್ಕೂ ಕೂಡ ಅವಕಾಶಗಳು ಕೂಡ ಇರುತ್ತೆ. ಸೊ ನೋಡಿ, ವರ್ಷದ ಮೊದಲ ಅಧಿವೇಶನಕ್ಕೆ ರಾಜ್ಯಪಾಲರ ಭಾಷಣ ಕಡ್ಡಾಯವಾಗಿ ಇರುತ್ತೆ. ಸಂವಿಧಾನದ 176ನೇ ವಿಧಿಯ ಪ್ರಕಾರವಾಗಿ ಈ ನಿಯಮ ಕಡ್ಡಾಯ ಆಗಿರುತ್ತೆ. ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನಕ್ಕೂ ಕಡ್ಡಾಯ ಇರುತ್ತೆ. ಪ್ರತಿ ವರ್ಷದ ಮೊದಲ ಅಧಿವೇಶನಕ್ಕೂ ಗವರ್ನರ್ ಭಾಷಣ ಕಡ್ಡಾಯ ಇರುತ್ತೆ. ಅಧಿವೇಶನ ಆರಂಭಕ್ಕೂ ಮುನ್ನ, ಅದರಲ್ಲೂ ಕೂಡ ಹೊಸ ವರ್ಷದಲ್ಲಿ ಅಧಿವೇಶನಕ್ಕೂ ಮುನ್ನ ಗವರ್ನರ್ ಭಾಷಣ ಮಾಡುವಂಥದ್ದು ಕಡ್ಡಾಯ ಆಗಿರುತ್ತೆ. ಗವರ್ನರ್ ಭಾಷಣವನ್ನು ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸುತ್ತೆ. ಅದನ್ನೇ ರಾಜ್ಯಪಾಲರು ಓದಬೇಕು ಅನ್ನುವಂತಹ ನಿಯಮಾವಳಿಗಳು ಕೂಡ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯೇತರ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಸಂಘರ್ಷ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳು ಸರ್ಕಾರದ ಭಾಷಣ ಓದಲಿಕ್ಕೆ ಅಥವಾ ಕೆಲ ಭಾಗವನ್ನು ಓದದೆ ಗವರ್ನರ್ಗಳು ತಿರಸ್ಕಾರವನ್ನು ಮಾಡ್ತಿದ್ದಾರೆ. ಇದೀಗ ಗವರ್ನರ್ ಭಾಷಣದ ಅಗತ್ಯವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಿಳುನಾಡು ಸಿಎಂ ಮಾಡಲೇಬೇಕಾ, ಅವರು ಮಾಡದೇ ಇದ್ರೆ ಆಗೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಎಸ್, ಈಗ ಗವರ್ನರ್ ಸದನಕ್ಕೆ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ರಾಜ್ಯ ಸರ್ಕಾರ ಇದೆ. ಸೊ ಬೆಳಿಗ್ಗೆ 11:15 ಕಾದು ನೋಡುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಎರಡು ಪ್ರಮುಖವಾದಂತಹ ಅಂಶಗಳ ಮೇಲೆ ನಿರ್ದೇಶನ ನೀಡುವಂತೆ ಕೂಡ ಅರ್ಜಿ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ ಸಿಜೆಐಗೆ ಅರ್ಜಿಯನ್ನು ಸಲ್ಲಿಸಲು ಕೂಡ ಸರ್ಕಾರ ಈಗಾಗಲೇ ಪ್ಲಾನ್ ಅನ್ನು ಕೂಡ ನಡೆಸ್ತಾ ಇದೆ. ಸೊ ದೆಹಲಿಯಲ್ಲಿ ಇರುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಗವರ್ನರ್ ಸದನಕ್ಕೆ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಸರ್ಕಾರ ಕೂಡ ಇದೆ. 11:15 ಕೂಡ ಕಾದು ನೋಡೋಣ, ಬಂದು ಭಾಷಣ ಮಾಡ್ತಾರಾ ಇಲ್ವಾ ಅಂತೇಳಿ. ಏಕೆಂದರೆ ಅವೆಲ್ಲವೂ ಕೂಡ ನಿಯಮಗಳು. ಸೊ ನಿಯಮ ಏನಾದರೂ ಉಲ್ಲಂಘನೆ ಮಾಡಿದರೆ ಸೊ ಅವರ ವಿರುದ್ಧವಾಗಿ, ಅಂದರೆ ಇವೆಲ್ಲ ಸಾಂವಿಧಾನಿಕವಾಗಿ ಇರುವಂತಹ ಕರ್ತವ್ಯಗಳು, ಆ ಕರ್ತವ್ಯಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಮುಂದಿನ ಕಾನೂನು ಕ್ರಮಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಬಹಳಷ್ಟು ಕಡೆಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗವರ್ನರ್ ಮತ್ತು ಅದರಲ್ಲೂ ಕೂಡ ಬಿಜೆಪಿಯೇತರ ಪಕ್ಷಗಳು ಎಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಅಲ್ಲೆಲ್ಲ ಈ ರೀತಿಯಾದಂಥ ವಿಚಾರಗಳು ಅಥವಾ ಸಂಘರ್ಷಗಳು ಆಗ್ತಾ ಇರುವಂಥ ಕೂಡ ಬಹಳಷ್ಟು ಉದಾಹರಣೆಗಳನ್ನು ಕೂಡ ನೀಡ್ತಾ ಹೋಗ್ಬೋದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ಕೂಡ ಲೋಕಭವನದಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ ಅವರು ಕೂಡ ವಿಧಾನಸೌಧದಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸರ್, ರಾಘವೇಂದ್ರ, ಏನೆಲ್ಲ ನಿಯಮಾವಳಿಗಳಿರುತ್ತೆ, ಜೊತೆಗೆ ಏನಿದು ಸಂಘರ್ಷ? ಮೊದಲನೇದಾಗಿ ಏನಿದು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ? ಸೊ ಏನಿದೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ? ಕುಸುಮ, ಏನಂದ್ರೆ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಇದೇನು ಮೊದಲಲ್ಲ. ಯಾಕಂದ್ರೆ
ಸರ್ಕಾರ ತಂದಿರ್ತಕ್ಕಂಥ ಕೆಲವೊಂದಿಷ್ಟು ಕಾಯ್ದೆಗಳಿಗೆ ಸಹಿ ಹಾಕದೆ ವಾಪಸ್ ಕಳಿಸಿರ್ತಕ್ಕಂಥ ರಾಜ್ಯಪಾಲರು ಅವತ್ತಿನಿಂದನೂ ಇಲ್ಲಿವರೆಗೂ ಸಹ ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಮತ್ತೆ ದೊಡ್ಡ ಮಟ್ಟದ ಕೋಲ್ಡ್ ವಾರ್ ನಡೀತಾನೆ ಬಂದಿದೆ. ಆದ್ರೆ ಇದೀಗ ದೊಡ್ಡ ಮಟ್ಟದ ಕೋಲ್ಡ್ ವಾರ್ ಯಾಕಂದ್ರೆ ಇವತ್ತಿನಿಂದ ಜಂಟಿ ಅಧಿವೇಶನ ಆರಂಭವಾಗ್ತಾ ಇದೆ. ಜಂಟಿ ಅಧಿವೇಶನದಲ್ಲಿ ಎಲ್ಲಾ ರೂಢಿ ಸಂಪ್ರದಾಯದಂತೆ ರಾಜ್ಯಪಾಲರು ಮೊದಲು ಬಂದು ಭಾಷಣವನ್ನ ಮಾಡಬೇಕು. ಅಂದ್ರೆ ಸರ್ಕಾರ ಏನು ಸಾಧನೆಗಳನ್ನ ಮಾಡಿದ್ದೋ ಆ ಸಾಧನೆಯ ಪಕ್ಷಿ ನೋಟವನ್ನ ಒಂದು ಬುಕ್ಸ್ ರೂಪದಲ್ಲಿ ರಾಜ್ಯಪಾಲರಿಗೆ ಓದಿಸುವ ಮುಖಾಂತರ ಜನರಿಗೆ ಮುಟ್ಟಿಸುವಂತಹ ಕಾರ್ಯವನ್ನ ಸರ್ಕಾರ ಮಾಡುತ್ತೆ. ಅದೇ ರೀತಿ ಈ ಜಂಟಿ ಅಧಿವೇಶನದಲ್ಲಿ ಆ ಒಂದು ಕಾರ್ಯಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ರಾಜ್ಯಪಾಲರ ತರ್ಕಾರ ಏನಂದ್ರೆ ಇಲ್ಲಿ ನರೇಗಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಈ ಒಂದು ಪುಸ್ತಕದಲ್ಲಿ ನಮೂದಿಸಿದೆ. ಅದನ್ನ ನಾನು ಯಾವುದೇ ಕಾರಣಕ್ಕೂ ಸಹ ಓದೋದಿಲ್ಲ. ಮನರೇಗಾ ವಿಚಾರದಲ್ಲಿ ಕೇಂದ್ರ ಮತ್ತೆ ರಾಜ್ಯದ ನಡುವೆ ಜಟಾಪಟಿ ನಡೀತಾ ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ವಾಗ್ದಾಳಿಯನ್ನು ಸಹ ನಡೆಸ್ತಾ ಇದೆ. ಅಲ್ಲಿ ಕೆಲವೊಂದಿಷ್ಟು ಪ್ಯಾರಗಳನ್ನ ಮನರೇಗಾ ವಿಚಾರವಾಗಿ ರಾಜ್ಯಪಾಲರ ಮುಖಾಂತರ ಓದಿಸಿ ಅದನ್ನ ರಾಜ್ಯದ ಜನತೆಗೆ ಮುಂದಿಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿನ್ನೆಯಿಂದಲೂ ಸಹ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇರ್ತಕ್ಕಂಥದ್ದು. ರಾಜ್ಯಪಾಲರು ಕೂಡಲೇ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮೌಖಿಕವಾಗಿ ಒಂದು ಸೂಚನೆಯನ್ನ ಕೊಡ್ತಾರೆ. ನಾಳಿನ ಜಂಟಿ ಅಧಿವೇಶನದಲ್ಲಿ ನಾನು ಭಾಗವಹಿಸೋದಿಲ್ಲ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾರೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರದ ಭಾಗವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಮತ್ತೆ ಕಾನೂನು ಸಲಹೆಗಾರ ಪಣ್ಣಣ್ಣನವರು ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಮನವೊಲಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲೂ ಸಹ ರಾಜ್ಯಪಾಲರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದೆ ಇಡ್ತಾರೆ. ಏನು ನೀವು ಕೊಟ್ಟಿರ್ತಕ್ಕಂತಹ ಪುಸ್ತಕದಲ್ಲಿ 11 ಪ್ಯಾರಾಗಳೇನಿದಾವೆ ಆ 11 ಪ್ಯಾರಾಗಳನ್ನ ಯಾವುದೇ ಕಾರಣಕ್ಕೂ ಸಹ ಸೇರಿಸಬಾರ್ದು, ಅವರುಗಳನ್ನ ತೆಗಿಬೇಕು. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಅಲಿಗೇಷನ್ ಏನಿದೆ ಅದನ್ನು ಸಹ ತೆಗಿಬೇಕು. ನಾನು ಅದನ್ನ ಓದೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರು ಕಡ್ಡಿ ತುಂಡಾದಂಗೆ ಹೇಳ್ತಾರೆ. ಆದ್ರೆ ಅದ್ಯಾವುದಕ್ಕೂ ಸಹ ರಾಜ್ಯ ಸರ್ಕಾರದ ನಾಯಕರು ಸಹ ಒಪ್ಪೋದಿಲ್ಲ. ಸ್ವತಃ ಸಿಎಂ ಅವರ ಜೊತೆ ಚರ್ಚೆಯನ್ನ ಮಾಡಿ ನಿಮ್ಗೆ ತಿಳಿಸ್ತೀವಿ ಅಂತಲೂ ಸಹ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸಹ ರಾಜ್ಯಪಾಲರಿಗೆ ಹೇಳ್ತಾರೆ. ನಂತರ ಸಿಎಂ ಅವರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಹೆಚ್ಚು ಸಿಎಂ ಮತ್ತೆ ಎಚ್ ಕೆ ಪಾಟೀಲ್ ಅವರು ಚರ್ಚೆಯನ್ನ ಮಾಡಿ ನಂತರ ತಮ್ಮ ನಿರ್ಧಾರವನ್ನ ರಾಜ್ಯಪಾಲರಿಗೆ ತಿಳಿಸ್ತಾರೆ. ಯಾವುದೇ ಕಾರಣಕ್ಕೂ ಸಹ ಮನರೇಗಾ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕಾರ್ಯಗಳು ಏನಿದಾವೆ ಅಂಶಗಳೇನಿದಾವೆ ಆ ಅಂಶಗಳನ್ನ ತೆಗೆಯೋದಕ್ಕೆ ಒಪ್ಪೋದಿಲ್ಲ. ಸುತಾರಾಮ್, ನೀವು ಏನಿದೆ ಸಂವಿಧಾನದಲ್ಲಿ ಏನಿದೆ ಸಂವಿಧಾನದ ರಾಘವೇಂದ್ರ ಹಾಗೆ ಹೋಲ್ಡ್ ಅಲ್ಲಿ ಎಸ್ ರೂಪೇಶ್, ಈಗ ರಾಜ್ಯ ಸರ್ಕಾರ ಏನು ನಿಯಮಗಳನ್ನ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ, ಚರ್ಚೆ ಮಾಡಬೇಕು ಅನ್ನುವಂತಹ ವಿಚಾರಗಳು ಅವೆಲ್ಲವನ್ನು ಕೂಡ ಒಪ್ಕೋಬೇಕು ಅಥವಾ ಅದನ್ನ ಭಾಷಣ ಮೂಲಕವಾಗಿ ಮಾಡಬೇಕು ಅನ್ನುವಂತಹ ವಿಚಾರಗಳು ಇದೆಯಾ? ಜೊತೆಗೆ ರಾಜ್ಯಪಾಲರು ಬರ್ತಾ ಇದ್ದಾರಾ ಅಧಿವೇಶನಕ್ಕೆ? ಅದರ ಒಂದು ಸುಳಿವೇನಾದರೂ ಸಿಕ್ಕಿದೆಯಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ರಾಜಭವನ ಅಧಿವೇಶನಕ್ಕೆ ಬರ್ತೀವಿ ಅಥವಾ ಅಧಿವೇಶನಕ್ಕೆ ಬರೋದಿಲ್ಲ ಈ ವಿಚಾರವನ್ನ ಯಾವ ಲೋಕಭವನ್ ಇನ್ನೂ ಕೂಡ ತಿಳಿಸಿರ್ಲಿಲ್ಲ, ಅವರ ಅಧಿಕಾರಿಗಳು ಕೂಡ ತಿಳಿಸಿರ್ಲಿಲ್ಲ. ಹೀಗಾಗಿ ಇನ್ನೂ ಕೂಡ ಕನ್ಫ್ಯೂಷನ್ಗಳು ಮುಂದುವರೆದಿದೆ. ಆದರೆ ಕಾಯ್ದೆ ಏನು ಹೇಳುತ್ತೆ ಅಥವಾ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತಾಡಬೇಕು ರಾಜ್ಯಪಾಲರು ಅಂತೇಳಿ ಹೇಳುತ್ತೆ. ಹೀಗಾಗಿ ಇದು ಕಡ್ಡಾಯ ಕೂಡ ಅಂತ ಹೇಳುತ್ತೆ. ಆದರೆ ಈಗ ರಾಜ್ಯಪಾಲರಿಗೆ ಬೇರೆ ಅವಕಾಶಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ರಾಜ್ಯಪಾಲರ ಅಥವಾ ರಾಜ್ಯಪಾಲರ ಕಚೇರಿ ಆಕ್ಷೇಪ. ಯಾಕಂತ ಹೇಳಿದ್ರೆ ರಾಜ್ಯಪಾಲ ಇಡೀ ಭಾಷಣವನ್ನೇ ರದ್ದು ಮಾಡಿ ಅಂತೇಳಿ ಹೇಳ್ತಾ ಇಲ್ಲ, ಅಥವಾ ಇಡೀ ಭಾಷಣವೇ ಬೇಡ ಅಂತೇಳಿ ಹೇಳ್ತಾ ಇಲ್ಲ, ಅಥವಾ ಈ ರೀತಿಯಾಗಿ ಮಂಡನೆ ಮಾಡಿ ಅಂತೇಳಿ ಬೇಡ ಅಂತಾನೆ ಹೇಳ್ತಾ ಇಲ್ಲ. ಆದ್ರಲ್ಲಿಂದ ಒಂದಿಷ್ಟು ಅಂಶಗಳೇನಿದೆ, ಈಗ ವಿಬ್ಜಿ ರಾಮ್ಜಿ ಕಾಯ್ದೆಗೆ ಇಲ್ಲಿ ರಾಷ್ಟ್ರಪತಿಗಳ ಅಂಕಿತವನ್ನು ಹಾಕಿದ್ದಾರೆ. ರಾಷ್ಟ್ರಪತಿಗಳಿಗೆ ನಾನು ಬೈಂಡಿಂಗ್ ಆಗಿದ್ದೀನಿ. ಹೀಗಾಗಿ ಆ ಕಾಯ್ದೆ ಅಂಕಿತ ಆದ್ಮೇಲೆ ಆ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋಂಥ ವಿಚಾರ, ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದು ವಿಚಾರ, ಈ ವಿಚಾರ ಇರತಕ್ಕಂಥ ಪ್ಯಾರಾಗಳನ್ನ 11 ಪ್ಯಾರಾಗಳನ್ನ ರದ್ದು ಮಾಡಬೇಕು ಅಂತೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆದ್ರೆ ಆ ಪ್ಯಾರವನ್ನು ರದ್ದು ಮಾಡಿ ಸರ್ಕಾರ ಒಪ್ತಾ ಇಲ್ಲ. ಇದು ಈ ಕಾಯ್ದೆಯ ಬಗ್ಗೆ ಜನರಿಗೆ ನಾವು ತಿಳಿಸ್ತಕ್ಕಂಥ ಹಕ್ಕು ಅಂತೇಳಿ ಇದನ್ನ ವಾದಿಸ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಸ್ಪಷ್ಟತೆಗಳನ್ನು ಕೊಟ್ಟಿಲ್ಲ. ಅದೇ ರೀತಿ ರಾಜ್ಯಪಾಲರಿಗೂ ಕೂಡ ಅವಕಾಶಗಳು ಬರದೇ ಇರ್ಲಿಕ್ಕೂ ಕೂಡ ಅವಕಾಶಗಳು ಇದೆ ಅನ್ನೋಂಥದ್ದು ರಾಜ್ಯಪಾಲರ ಒಂದಿಷ್ಟು ಅಥವಾ ಅವರ ಕಾನೂನು ತಜ್ಞರ ಮಾಹಿತಿಗಳು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಸಂಘರ್ಷಗಳಾಗ್ತದೆ, ಚರ್ಚೆಗಳಾಗ್ತಾ ಇದೆ. ರಾಜ್ಯಪಾಲರು ಏನೇನು ಮಾಡಬಹುದು, ಏನೇನು ಅವಕಾಶಗಳಿದೆ ಅಂತಲೂ ಕೂಡ ನೋಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಈಗ ರಾಜ್ಯಪಾಲರು ಬಂದಿದ್ದೇ ಹೋದಾದ್ರೆ ಅವರು ಕೂಡ ಅವಕಾಶಗಳಿದೆ. ರಾಜ್ಯ ಸರ್ಕಾರ ಕೊಟ್ಟಿದ್ದೆಲ್ಲವುದನ್ನು ಕೂಡ ಓದಬೇಕಂತಲೇ ಇಲ್ಲ. ಹಾಗಾಗಿ ಅದನ್ನ ಪ್ಯಾರಾಗಳ ಬಿಟ್ಟು ಓದಬಹುದು ಅನ್ನೋಂಥ ಆಯ್ಕೆಗಳು ಕೂಡ ಇದೆ. ಯಾವ ಆಯ್ಕೆಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಒಂದಿಷ್ಟು ಗೊಂದಲದ ವಿಚಾರ ಆಗುತ್ತೆ. ಕುಸುಮ, ಎಸ್ ರೂಪೇಶ್, ಹಾಗೆ ಹೋಲ್ಡ್ ಅಲ್ಲಿ ಎಸ್ ಆನಂದ್, ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಅಷ್ಟನ್ನು ಕೂಡ ಅದರಲ್ಲೂ ಕೂಡ ಈಗ ಅವರು ಬರೋಲ್ಲ ಅಂತ ಹೇಳ್ತಾ ಇಲ್ಲ. 11 ಪ್ಯಾರಾಗ್ರಾಫ್ ಅಥವಾ ಕೆಲವೊಂದಿಷ್ಟು ಅಂಶಗಳನ್ನು ಮಾತ್ರ ಅವರು ಓದಲಿಕ್ಕೆ ರೆಡಿ ಇಲ್ಲ ಅನ್ನುವಂತಹ ವಿಚಾರ, ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂತಹ ಹಕ್ಕು ಕೂಡ ರಾಜ್ಯಪಾಲರಿಗೆ ಇರುತ್ತಾ ಇಲ್ವಾ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಅಕಸ್ಮಾತ್ ಅವರು ಬರಲಿಲ್ಲ ಅಂತಂದರೆ ಭಾಷಣಕ್ಕೆ, ಸೊ ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಅದು ಸಾಧ್ಯವಾಗುತ್ತಾ? ಏನಿದೆ ಕಂಪ್ಲೀಟ್ ಮಾಹಿತಿ?
ಕುಸುಮ, ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಕಾನೂನು ಸಚಿವರು ನಿನ್ನೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ರಾಜ್ಯಪಾಲರು ಸುತಾರಾಮ್ ಒಪ್ಪಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯಪಾಲರಿಗಾಗಿ ಸಿದ್ಧಪಡಿಸಿದಂತ ಒಂದು ಭಾಷಣದಲ್ಲಿ ಸುಮಾರು 11 ಅಂಶಗಳನ್ನ ಕೈ ಬಿಡಬೇಕು, ಆಗ ನಾನು ಭಾಷಣವನ್ನ ಓದ್ತೀನಿ ಅಂತ ಕಡಾಖಂಡಿತವಾಗಿ ರಾಜ್ಯಪಾಲರು ತಿಳಿಸಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರನು ಕೂಡ ಬಹಳಷ್ಟು ಒಂದು ಒತ್ತಡಕ್ಕೆ ಸಿಲುಕಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ತಮ್ಮ ಭಾಷಣದಲ್ಲಿ ನಾವು ಹಿಂದೆ ಸರಿಯಲ್ಲ, ಯಥಾವತ್ತು ಭಾಷಣ ಮಾಡಬೇಕು ಅನ್ನೋ ಒಂದು ಪಟ್ಟ ನೀಡಿರ್ತಕ್ಕಂಥದ್ದು. ಇದು ಈಗ ರಾಜಭವನ ಮತ್ತೆ ರಾಜ್ಯ ಸರ್ಕಾರದ ಒಂದು ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹಾತ್ಮ ಗಾಂಧಿ ಹೆಸರನ್ನೇ ಕೊಲೆ ಮಾಡಿದೆ ಕೇಂದ್ರ ಸರ್ಕಾರ ಅನ್ನೋ ಒಂದು ಅಂಶವನ್ನು ಕೂಡ ಆ ಒಂದು ಭಾಷಣದಲ್ಲಿ ಸೇರಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಈ ಪದ ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಗವರ್ನರ್ ಅವರು ಹಿಂದೇಟನ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧಿ ಹೆಸರನ್ನೇ ಕಾಂಗ್ರೆಸ್ ನಾಯಕರು ಒಂದು ಪ್ರಬಲಾಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇಡೀ ದೇಶಾದ್ಯಂತ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ರಾಜ್ಯಪಾಲರು ಅಂತ ಒಂದು ಅಂಶಗಳನ್ನ ಉಲ್ಲೇಖ ಮಾಡೋದಕ್ಕೆ ಹಿಂದೇಟನ ಆಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಂಘರ್ಷ ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಕಾನೂನು ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಡೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನಿನ್ನೆ ರಾತ್ರಿಯೇ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಹಿರಿಯ ವಕೀಲರ ಒಂದು ಸಲಹೆಗಳನ್ನ ಪಡೆದುಕೊಂಡು ಮುಂದೆ ಯಾವ ರೀತಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ರಾಜ್ಯಪಾಲರು ಇವತ್ತು 11:15ಕ್ಕೆ ಅಧಿವೇಶನಕ್ಕೆ ಬಂದು ಜಂಟಿ ಸದನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕು. ಒಂದು ವೇಳೆ ಅವರು ಭಾಷಣವನ್ನ ಮಾಡದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಕಡೆ ರಾಜ್ಯಪಾಲರ ವಾದ ಏನು, ಪ್ರಮುಖವಾಗಿ ರಾಷ್ಟ್ರಪತಿಗಳೇ ಜಿ ಒಂದು ಕಾಯ್ದೆಗೆ ಅಂಕಿತವನ್ನ ಹಾಕಿದ್ದಾರೆ. ಅವರ ಒಂದು ಹಂಡರಲ್ಲಿ ರಾಜ್ಯಪಾಲರು ಬರ್ತಾರೆ. ಹಾಗಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿರ್ತಕ್ಕಂಥ ಕಾಯ್ದೆಯ ವಿರುದ್ಧವಾಗಿ ತಾವು ಹೇಗೆ ಮಾತಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥದ್ದು. ಈ ಕಡೆ ರಾಜ್ಯ ಸರ್ಕಾರ ಅದ್ಯಾವುದಕ್ಕೂ ಕೂಡ ಕೊಡ್ತಾ ಇಲ್ಲ. ಆರ್ಟಿಕಲ್ 176 ಪ್ರಕಾರ ತಾವು ಸದನಕ್ಕೆ ಬರಬೇಕು, ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಲೇಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಸದ್ಯ ಈಗ ಈ ಒಂದು ಹಗ್ಗಜಗ್ಗಾಟ ಏನಿದೆ ಇದರಿಂದ ಸಾಂವಿಧಾನಿಕ ಒಂದು ಬಿಕ್ಕಟ್ಟು ಕೂಡ ಶುರುವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ರಾಜ್ಯಪಾಲರು ಸದನಕ್ಕೆ ಬಂದು ಟೇಬಲ್ ಮಾಡಿ ಭಾಷಣ ಮಾಡದೆ ಹೋಗಬಹುದು, ಅಥವಾ ಏನೊಂದು ವಿವಾದಾತ್ಮಕ ವಿಚಾರಗಳು ಅಥವಾ ಇವರು ಆಕ್ಷೇಪ ಮಾಡಿದಂತ ಒಂದು ಅಂಶಗಳಿದ್ದಾರೆ ಅದನ್ನ ಸ್ಕಿಪ್ ಮಾಡಿ ಬೇರೆ ಒಂದು ಭಾಷಣವನ್ನ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಸದ್ಯ ರಾಜ್ಯ ಸರ್ಕಾರ ಒಂದು ವಾದವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಿದ್ಧಪಡಿಸಿದಂತ ಒಂದು ಭಾಷಣವನ್ನ ರಾಜ್ಯಪಾಲರು ಯಥಾವತ್ತು ಓದಲೇಬೇಕು, ಇದು ನಿಯಮದಲ್ಲಿದೆ ಅನ್ನೋ ಒಂದು ವಿಚಾರವನ್ನ ರಾಜ್ಯ ಸರ್ಕಾರ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇಬ್ರು ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಗವರ್ನರ್ ಇಬ್ರು ಕೂಡ ಕಾನೂನಾತ್ಮಕ ಸಲಹೆಯನ್ನ ಪಡೆದುಕೊಂಡು ಮುಂದೆ ಯಾವ ರೀತಿ ಒಂದು ಕಾನೂನಿನ ಒಂದು ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಮಾಡ್ತಾ ಇದ್ದಾರೆ. ಸದ್ಯ 11:15ಕ್ಕೆ ರಾಜ್ಯಪಾಲರು ವಿಧಾನಸೌಧಕ್ಕೆ ಬರಬೇಕು. 10:55ಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬರ್ತಾರೆ. ಬೃಹತ್ ಮೆಟ್ಟಿಲುಗಳ ಬಳಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಯಾರಿ ಆಗಿರ್ತಾರೆ. ಆದ್ರೆ ರಾಜ್ಯಪಾಲರು ಇವತ್ತು ಸದನಕ್ಕೆ ಬರ್ತಾರಾ ಇಲ್ವಾ, ಬಂದ್ರೆ ಭಾಷಣವನ್ನ ಮಾಡ್ತಾರ, ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ, ಇಲ್ಲಿ ಸರ್ಕಾರ ಬರೆದುಕೊಟ್ಟಂತ ಒಂದು ಭಾಷಣವನ್ನ ಸ್ಕಿಪ್ ಮಾಡ್ತಾರ, ಈ ರೀತಿ ನಾನಾ ಒಂದು ಕುತೂಹಲ ಇರ್ತಕ್ಕಂಥದ್ದು. ಕುಸುಮಾ, ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆನಂದ್, ಎಸ್ ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ, ಹಾಗೆ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.